ಇನ್ನು ಇಬ್ಬರು ಅಧಿಕಾರಿಗಳ ಕಿತ್ತಾಟ ಯಾವ ಮಟ್ಟಕ್ಕಿದೆ ಅನ್ನೋದ್ರ ಬಗ್ಗೆ ನಾವು ಹೇಳಲೇಬೇಕು. ಅದು ನಿಮಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ರೂಪಾ ಮತ್ತು ರೋಹಿಣಿ ಸಿಂಧೂರಿ ನಡುವಿನ ಕಿತ್ತಾಟದ ಕೇಸ್. ಈಗಾಗಲೇ ಕ್ಷಮೆ ಕೇಳಬೇಕು ಅಂತ ಕೂಡ ಕೋರ್ಟ್ ಹೇಳಿತ್ತು. ಇನ್ನು ಸುಪ್ರೀಂ ಕೋರ್ಟ್ನಲ್ಲಿ ರೋಹಿಣಿ ಸಿಂಧೂರಿ ಅರ್ಜಿ ಸಲ್ಲಿಸಿದ್ದಾರೆ. ಡಿ ರೂಪಾ ಕ್ಷಮೆ ಕೋರಬೇಕು ಅಂತ ಪಟ್ಟು ಹಿಡಿದಿದ್ದಾರೆ ರೋಹಿಣಿ. ಅವಹೇಳನಕಾರಿ ಪೋಸ್ಟ್ಗಳನ್ನು ತೆಗೆದುಹಾಕಬಹುದು, ಆದರೆ ಅಲ್ಲಿಗೆ ನಿಲ್ಲಲ್ಲ. ಈ ಘಟನೆಯಿಂದ ನನ್ನ ಕುಟುಂಬಕ್ಕೆ ಘಾಸಿಯಾಗಿದೆ, ಅದಕ್ಕೋಸ್ಕರ ಕ್ಷಮೆ ಕೇಳಬೇಕು ಅಂತ ಬೇಷರತ್ತ ಕ್ಷಮೆ ಯಾಚಿಸಬೇಕು. ನಿಮ್ಮ ಪೋಸ್ಟ್ಗಳನ್ನೆಲ್ಲ ಕಿತ್ತಾಕಿ ಅಂತ ಕೋರ್ಟ್ ಹೇಳಿತ್ತು. ಬರೀ ಅಷ್ಟು ಮಾತ್ರ ಅಲ್ಲ, ಕ್ಷಮೆ ಕೂಡ ಕೇಳಬೇಕು ಅಂತ. ಇನ್ನು ಇದಕ್ಕೆ ಸಂಬಂಧಪಟ್ಟಂಗೆ ರೂಪಾ ಅವರ ಲಾಯರ್ ಕೂಡ ಮಾತಾಡಿದ್ದಾರೆ. ಬರೀ ಇಷ್ಟು ಮಾತ್ರ ಅಲ್ಲ, ರೋಹಿಣಿ ಸಿಂಧೂರಿ ಕೂಡ ಮಾತಾಡಿದ್ದಾರೆ. ಅವರು ಮಾತಾಡಿಲ್ವಾ? ಹಾಗಾದ್ರೆ ಡಿ ರೂಪಾ ಕ್ಷಮೆ ಕೋರಬೇಕು ಅಂತ ಹೇಳಿ ರೋಹಿಣಿ ಪಟ್ಟು ಹಿಡಿದಿದ್ದಾರೆ. ಬರೀ ಇವರು ಮಾತ್ರ ಮಾತಾಡಿರುವಂಥದ್ದಲ್ಲ, ರೂಪಾ ಮಾತ್ರ ಮಾತಾಡಿರುವಂಥದ್ದಲ್ಲ, ರೋಹಿಣಿ ಸಿಂಧೂರಿ ಕೂಡ ಅದೇ ರೀತಿ ಮಾತಾಡಿದ್ದಾರೆ. ರೋಹಿಣಿ ಸಿಂಧೂರಿ ಹೇಳ್ತಾರೆ, ಈ ಘಟನೆಯಿಂದ ನನ್ನ ಕುಟುಂಬಕ್ಕೆ ಘಾಸಿಯಾಗಿದೆ, ಹೀಗಾಗಿ ಡಿ ರೂಪಾ ಬೇಷರತ್ ಕ್ಷಮೆ ಯಾಚಿಸಬೇಕು. ಇದಕ್ಕೆ ಡಿ ರೂಪಾ ಪರ ವಕೀಲರು ಪ್ರತಿರೋಧ ವ್ಯಕ್ತಪಡಿಸಿದ್ದಾರೆ. ಒಬ್ಬರೇ ಮಾತಾಡಿರೋದಲ್ಲ, ಸಿಂಧೂರಿ ಕೂಡ ವಿಪರೀತ ಮಾತಾಡಿದ್ದಾರೆ ಅಂತ ಇವರ ಲಾಯರ್ ಹೇಳಿದ್ದಾರೆ. ಅಂತೂ ಇಂತೂ ಇವರ ಕಿತ್ತಾಟದ ಕೇಸ್ ಎಲ್ಲಿ ತನಕ ಬಂದು ನಿಂತಿದೆ ನಾವು ನೋಡ್ತಾ ಇದ್ದೀವಿ. ಡಿ ರೂಪಾ ಕ್ಷಮೆ ಕೋರಬೇಕು. ಬರೀ ಏನಂದ್ರೆ ಹಾಕಿರುವಂಥ ಪೋಸ್ಟ್ಗಳನ್ನು ತೆಗೆದರೆ ಮಾತ್ರ ಸಾಲದು. ಅವಹೇಳನಕಾರಿ ಪೋಸ್ಟ್ಗಳನ್ನು ತೆಗೆದುಹಾಕಿದ ತಕ್ಷಣವೇ ಎಲ್ಲವೂ ಸರಿ ಹೋಗಲ್ಲ. ಈ ಘಟನೆಯಿಂದ ನನ್ನ ಕುಟುಂಬಕ್ಕೆ ಘಾಸಿಯಾಗಿದೆ, ಅದಕ್ಕೋಸ್ಕರ ಬೇಷರತ್ ಕ್ಷಮೆ ಯಾಚಿಸಬೇಕು. ಸೊ ಇದೇ ವಿಚಾರವನ್ನು ಇಟ್ಕೊಂಡು ಈಗ ಸುಪ್ರೀಂ ಕೋರ್ಟಿನ ಕದ ತಟ್ಟಿದ್ದಾರೆ ರೋಹಿಣಿ ಸಿಂಧೂರಿ. ಅಂತೂ ಇಂತೂ ಇವರಿಬ್ಬರ ಕಿತ್ತಾಟ ಇದೆಯಲ್ಲ, ಇದು ಬಹಳ ದೊಡ್ಡ ಮಟ್ಟದ ಸದ್ದಾಗಿತ್ತು, ಸುದ್ದಿಯಾಗಿತ್ತು. ಕೋರ್ಟ್ ತನಕ ಬಂದು ನಿಂತಿದೆ. ಬುದ್ಧಿ ಭ್ರಮಣೆ ಆಗಿದೆ ಅಂತ ಮಾಧ್ಯಮಗಳಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ಏನಿದ್ರ ಅರ್ಥ? ಬರೀ ಏನಾದರೂ ಹಾಕಿರುವಂಥ ಪೋಸ್ಟ್ಗಳನ್ನು ತೆಗೆದುಹಾಕಿದ್ರೆ ಮಾತ್ರ ಅಲ್ಲ, ಅವರು ಬೇಷರತ್ ಕ್ಷಮೆ ಯಾಚಿಸಬೇಕು. ಈ ಘಟನೆಯಿಂದ ನನ್ನ ಕುಟುಂಬಕ್ಕೆ ಬಹಳ ಬೇಸರ ಆಗಿದೆ, ಅದಕ್ಕೋಸ್ಕರ ಕ್ಷಮೆ ಕೇಳಲೇಬೇಕು ಅಂತ. ಬೇಷರತ್ ಕ್ಷಮೆ. ಏನೇನಾಗಿತ್ತು, ಏನು ಸಂಗತಿಗಳು, ಅದೆಲ್ಲವೂ ಕೂಡ ಇಡೀ ರಾಜ್ಯದ ಜನರಿಗೆ ಗೊತ್ತಿದೆ. ಡಿ ರೂಪಾ ಯಾವುದೇ ಕಾರಣಕ್ಕೂ ಅದು ಯಾವುದನ್ನೂ ಕೂಡ ಮುಚ್ಚಿಡದೇ ಮಾತಾಡಿದರು. ಮೇಲಿಂದ ಮೇಲೆ ಪೋಸ್ಟ್ಗಳನ್ನು ಹಾಕಿದರು. ದಾಖಲೆ ವಿಭಾಗದಲ್ಲಿ ತಮ್ಮ ಪತಿ ಇದ್ದಂಥ ಸಂದರ್ಭದಲ್ಲಿ ಇವರು ಯಾವ್ಯಾವ ರೀತಿ ಅವರನ್ನು ಬಳಸ್ಕೊಂಡ್ರು ಅನ್ನೋದ್ರ ಬಗ್ಗೆಯೂ ಕೂಡ ಡಿ ರೂಪಾ ಮಾತಾಡಿದರು.